ಪ್ರಿಯರಾದವರೇ, ಯೇಸುವಿನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿಯೇ ಇದ್ದೇನೆ. ನಮ್ಮ ಕುಟುಂಬ, ನಮ್ಮ ಜೀವಿತ ಎಲ್ಲ ಚೆನ್ನಾಗಿಯೇ ಹೋಗುತ್ತಾ ಇದೆ. ಆದರೆ ಸಂಬಂಧವೇ ಇಲ್ಲದೆ ನಿಷ್ಕಾರಣವಾಗಿ ಪಕ್ಕದ ಮನೆಯವರು ನಮ್ಮ ಬಗ್ಗೆ ಮಾತನಾಡುತ್ತಾರೆ. ನನ್ನ ಜೊತೆ ಕೆಲಸ ಮಾಡುವವರು ನಾನು ಅವ್ರಿಗೆ ಯಾವುದೇ ಕೇಡನ್ನು ಮಾಡಿಲ್ಲ. ನಿಷ್ಕಾರಣವಾಗಿ ವಿರೋಧವಾಗಿ ಮಾತನಾಡಿ ನನಗೆ ಡಿಸ್ಟರ್ಬ್ ಮಾಡುತ್ತಾ ಇರುತ್ತಾರೆ. ನನ್ನ ಪಾಡಿಗೆ ನನ್ನ ವ್ಯಾಪಾರವನ್ನು ನಾನು ಮಾಡುತ್ತಿದ್ದರೆ ಅವನು ನನ್ನ ವ್ಯಾಪಾರಕ್ಕೆ ಡಿಸ್ಟರ್ಬ್ ಮಾಡುತ್ತಾ ಇದ್ದಾನೆ. ಜನರನ್ನು ಪ್ರೇರೇಪಿಸಿ ಬಿಡುತ್ತಿದ್ದಾನೆ. ಬಹಳ ಕಷ್ಟ. ಯಾಕೆ ನಮ್ಮನ್ನು ವಿರೋಧಿಸುತ್ತಾರೆ? ಈ ರೀತಿ ವಿರೋಧಿಗಳು ಬಹಳ ಹೆಚ್ಚಾಗಿದ್ದಾರೆ. ನಾವು ಚೆನ್ನಾಗಿರೋದನ್ನು ಸಹಿಸುವುದಿಲ್ಲ. ಈ ರೀತಿ ಒಂದು ಕಷ್ಟದಲ್ಲಿ ಒಂದು ರೀತಿ ಪ್ರಶ್ನೆಯೊಂದಿಗೆ, ಕಳ್ಳವಳದೊಂದಿಗೆ ಇದ್ದೀರಾ? ನಾವು ಬಾಳುವಂಥ ಈ ಲೋಕದಲ್ಲಿ ದುಷ್ಟ ಹೃದಯ ಉಳ್ಳಂಥ ಜನರು ಇದ್ದೇ ಇರುತ್ತಾರೆ. ಎಲ್ಲರೂ ಕೂಡ ಒಳ್ಳೆ ಹೃದಯ ಉಳ್ಳವರಾಗಿ ಒಡನಾಡುವುದಿಲ್ಲ. ಪ್ರೀತಿಯಿಂದ ಮಾತನಾಡುವಂತೆ ಮಾತನಾಡುವರು, ಆದರೆ ಹಿಂದಿನಿಂದ ವಿರೋಧಿಸಿ ಕೇಡು ಮಾಡುವಂಥವರು ಇರುತ್ತಾರೆ. ಸೇವೆಯಲ್ಲೇ ನಾವು ನೋಡುತ್ತಾ ಇದ್ದೇವಲ್ಲ, ಇನ್ನು ಲೋಕದಲ್ಲಿ ಇರುವುದಿಲ್ಲವಾ? ನೀವು ಅಭಿವೃದ್ಧಿ ಹೊಂದುವುದನ್ನು ಕೆಲವರು ಸಹಿಸುವುದಿಲ್ಲ. ಹೊಟ್ಟೆ ಕಿಚ್ಚೆ ಕಾರಣ. ನೀವು ಅಭಿವೃದ್ಧಿ ಹೊಂದಿ ಆಶೀರ್ವಿಸಲ್ಪಟ್ಟ ಕೂಡಲೇ ಅವರು ಯಾಕೆ ನಮ್ಮನ್ನು ವಿರೋಧಿಸುತ್ತಾರೆ? ಸಂಬಂಧವೇ ಇಲ್ಲದವರು ಅಂದರೆ ಹೊಟ್ಟೆ ಕಿಚ್ಚು. ಈ ಹೊಟ್ಟೆ ಕಿಚ್ಚು ಇದೆ ಅಲ್ಲ, ಇದು ಅನೇಕರನ್ನು ಬಾಧಿಸುತ್ತದೆ. ಸರಿ, ಹೊಟ್ಟೆ ಕಿಚ್ಚಿನಿಂದ ನಮ್ಮನ್ನು ವಿರೋಧಿಸುತ್ತಾರೆ, ಹಾಗೆ ಮಾಡುತ್ತಾರೆ, ಕೇಡು ಮಾಡಬೇಕೆಂದು ಬಯಸುತ್ತಾರೆ. ನಾವು ಹೇಗೆ ಬಾಳುವುದು ಎಂಬುದಾಗಿ ಅಂದುಕೊಳ್ಳುತ್ತೀರಾ? ಏನು ಭಯಪಡಬೇಡಿ. ದೇವರು ಏನು ಹೇಳಿದ್ದಾರೆ ಗೊತ್ತಾ? ರೋಮಪುರದವರಿಗೆ 8:31 ವಾಕ್ಯದಲ್ಲಿ, ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ದೇವರೇ ನಮ್ಮ ಕಡೆ ಇರುವಾಗ ವಿರೋಧವಾಗಿರುವವನು ಏನು ಮಾಡಲು ಸಾಧ್ಯ? ವಿರೋಧಿಸುವರು, ಕೇಡು ಮಾಡಬೇಕೆಂದು ಯೋಚಿಸುವವರು ನಿಮ್ಮನ್ನು ಬಾಧಿಸುವುದಿಲ್ಲ. ನೋಡಿ, ದೇವರು ಹೇಳುತ್ತಾರೆ, ನಿಮ್ಮನ್ನು ಎದುರಿಸುವವರು ಯಾರು? ದೊಡ್ಡ ವ್ಯಕ್ತಿ ಆಗಿರಬಹುದು, ದೊಡ್ಡ ಹಣವಂತನಾಗಿರಬಹುದು, ಪದವಿಯಲ್ಲಿ ಇರಬಹುದು, ಭಯಂಕರ ವ್ಯಕ್ತಿ ಆಗಿರಬಹುದು. ನಿಮ್ಮ ಮುಂದೆ ಅವನ ಕಾರ್ಯ ಯಾವುದು ಸಫಲವಾಗದು? ಯಾಕಂದರೆ ನಿಮ್ಮೊಂದಿಗಿರುವವನು ದೊಡ್ಡವನು, ಲೋಕವನ್ನೇ ಸೃಷ್ಟಿಸಿದವನು. ಈ ನಂಬಿಕೆಯೇ ನನ್ನನ್ನು ಧೈರ್ಯಪಡಿಸಿ ನೆಲೆಗೊಳಿಸಿದೆ. ನಾನು ಇದುವರೆಗೂ ಹಾದು ಬಂದ ಮಾರ್ಗದಲ್ಲಿ ಎಷ್ಟೋ ವಿರೋಧಿಗಳನ್ನು ಸಂಧಿಸಿದ್ದೇನೆ, ನೋಡಿದ್ದೇನೆ. ನಾನು ಯಾರನ್ನು ವಿರೋಧಿಸಬಾರದೆಂಬುದಾಗಿ ಪ್ರಾರ್ಥಿಸಿ ನನ್ನನ್ನು ಕಾದುಕೊಳ್ಳುವುದರಲ್ಲಿ ಮಾತ್ರ ಗಮನ ಕೊಟ್ಟಿದ್ದೇನೆ. ಇತರರು ವಿರೋಧಿಸಿದರೆ ನಾನೇನು ಮಾಡಲು ಸಾಧ್ಯ? ಅವರು ವಿರೋಧಿಸಿದರೂ ನನಗೇನು ಮಾಡೋದಕ್ಕೆ ಆಗದು. ಯಾಕೆಂದರೆ ನನ್ನೊಂದಿಗಿರುವಂಥ ಯೇಸು, ನಮ್ಮ ಕಡೆ ದೇವರಿದ್ದಾರೆ, ನೀವು ನಂಬಿರಿ. ನಿಮ್ಮ ಕಡೆ ದೇವರು ಇರುವಾಗ ವಿರೋಧವಾಗಿ ಇರುವಂಥವರು ಮಾತನಾಡಬಹುದು, ಕಾರ್ಯ ಮಾಡಬಹುದು. ನಿಮ್ಮನ್ನು ಬಾಧಿಸೋದು, ನಿಮಗೆ ಕೇಡು ಮಾಡೋದಕ್ಕೆ ಆಗದು, ನಿಮಗೆ ಯಾವುದೇ ಕೇಡನ್ನು ಮಾಡೋದಕ್ಕೆ ಆಗದು. ಬೆದರಿಸುವರು ಅಷ್ಟೇ. ನಿಮಗೇನು ಆಗುವುದಿಲ್ಲ, ಭಯಪಡಬೇಡಿ. ಈ ವಾಕ್ಯವನ್ನು ಹೇಳಿರಿ, ದೇವರು ನನ್ನ ಕಡೆ ಇದ್ದಾರೆ, ನನ್ನನ್ನು ಎದುರಿಸುವವನು ಯಾರು? ನೀವು ದೇವರು ನಿಮ್ಮ ಕಡೆ ಇದ್ದಾರಾ ಎಂಬುದರಲ್ಲಿ ಮಾತ್ರ ಗಮನವನ್ನು ಕೊಡಿರಿ. ದೇವರು ನಿಮ್ಮ ಸಂಗಡ ಇದ್ದಾರಾ? ದೇವರಾದ ಯೇಸು ನಿಮ್ಮ ಪಕ್ಕದಲ್ಲಿ ಇದ್ದಾರಾ? ಆತನ ಕರ ಹಿಡಿದು ನಡೆಯುತ್ತಾ ಇದ್ದೀರಾ? ಪ್ರಾರ್ಥಿಸುತ್ತೀರಾ? ಸತ್ಯವೇದ ಓದುತ್ತೀರಾ? ದೇವರಿಗೆ ಮೆಚ್ಚುಗೆಯಾಗಿ ನಡೆಯುವುದಕ್ಕೆ ಒಪ್ಪಿಸಿ ಕೊಟ್ಟಿದ್ದೀರಾ? ಇದರಲ್ಲಿ ಗಮನ ಕೊಡಿರಿ. ಮಿಕ್ಕದನ್ನೆಲ್ಲ ಆತನು ನೋಡಿಕೊಳ್ಳುವನು. ನೀವು ಬೈಬಲನ್ನು ಓದುವುದಿಲ್ಲ, ಪ್ರಾರ್ಥನೆಯನ್ನು ಮಾಡುವುದಿಲ್ಲ, ವಾರಕ್ಕೆ ಒಮ್ಮೆ ಕಾಟಾಚಾರವಾಗಿ ಚರ್ಚ್ಗೆ ಹೋಗಿ ಬಂದು ನಂತರ ಗಂಟೆಗಟ್ಟಲೆ ಟಿವಿ ನೋಡುವುದು, ಸೀರಿಯಲ್ ನೋಡುವುದು, ಲೋಕದ ಜನರ ಹಾಗೆ ಬಾಳಿಕೊಂಡು ನನ್ನನ್ನು ಹಾಗೆ ಮಾಡುತ್ತಾರೆ, ದೇವರು ನನ್ನ ಸಂಗಡ ಇದ್ದಾರೆ, ಆ ರೀತಿ ಹೇಳಿ ಪ್ರಯೋಜನ ಇಲ್ಲ. ನಿಜವಾಗಿ ಕರ್ತನು ನಿಮ್ಮ ಕಡೆ ಇರಬೇಕು. ಇದ್ದಾರಾ ಎಂಬುದಾಗಿ ಶೋಧಿಸಿ ನೋಡಿರಿ. ಅಂದರೆ ಆತನಿಗೆ ಮೆಚ್ಚುಗೆಯಾಗಿ ಬಾಳುವುದಾದರೆ ಆತನು ಸಂಗಡ ಇರುವನು. ಆಗಲೇ ಧೈರ್ಯ ಬರುತ್ತದೆ. ದೇವರು ನನ್ನ ಕಡೆ ಇದ್ದಾರೆ, ನನ್ನನ್ನು ಎದುರಿಸುವವನು ಯಾರೆಂಬುದಾಗಿ ಹೇಳಬಹುದು. ಯೋಚಿಸಿ ನೋಡಿರಿ. ನಿಮ್ಮ ಜೀವಿತವನ್ನು ಸರಿಪಡಿಸಿರಿ, ಒಪ್ಪಿಸಿ ಕೊಡಿ. ನಿತ್ಯವೂ ಪ್ರಾರ್ಥಿಸಿರಿ. ನಿತ್ಯವೂ ಯಾವಾಗಲೂ ಯೇಸುವಿನೊಂದಿಗೆ ಇರಲು ನಿಮ್ಮನ್ನು ಒಪ್ಪಿಸಿ ಕೊಡಿ. ಆಗ ಭಯವೂ ಬರುವುದಿಲ್ಲ, ಕಳವಳವೂ ಬರುವುದಿಲ್ಲ. ಎಷ್ಟೇ ಜನರು ನಿಮ್ಮನ್ನು ವಿರೋಧಿಸಿದರು, ಏನೇ ಮಾಡಿದರು, ಎಷ್ಟು ಜನರು ಯೂಟ್ಯೂಬ್ನಲ್ಲಿ ಅದು ಇದು ಹೇಳುತ್ತಾರೆ, ನೀವು ನೋಡುತ್ತಾ ಇದ್ದೀರಲ್ಲ. ನಾನು ಅದನ್ನು ನೋಡುವುದು ಕೂಡ ಇಲ್ಲ. ಅನೇಕರು ಬಂದು ಹೇಳುತ್ತಾರೆ, ಇವರು ಮಾತನಾಡುತ್ತಾರೆ, ಅವರು ಮಾತನಾಡುತ್ತಾರೆ. ಯಾವುದೂ ನನ್ನನ್ನು ಕದಲಿಸುವುದಿಲ್ಲ, ಯಾವುದೂ ಬಾಧಿಸುವುದಿಲ್ಲ. ಯಾಕೆಂದರೆ ನನ್ನ ಸಂಗಡ ಇರುವಂಥವರು ಯಾರೆಂದು ನನಗೆ ಗೊತ್ತು. ಆದ್ದರಿಂದ ನೀವು ಧೈರ್ಯವಾಗಿ ಇರುವುದಕ್ಕೆ, ದೇವರೊಂದಿಗೆ ಇರುವುದಕ್ಕೆ ಅರ್ಪಿಸಿಕೊಳ್ಳಿರಿ. ದೇವರು ನನ್ನ ಸಂಗಡ ಇದ್ದಾರೆ, ಆ ರೀತಿ ಹೇಳಬಹುದಾ? ಹೃದಯದಲ್ಲಿ ಕೈ ಇಟ್ಟುಕೊಳ್ಳಿರಿ. ಯೇಸುವೆ, ನಿಮಗೆ ಇಷ್ಟ ಇಲ್ಲದಿರುವಂಥ ಯಾವುದನ್ನು ನಾನು ಮಾಡಬಾರದು. ನೀವು ಯಾವಾಗಲೂ ನನ್ನ ಸಂಗಡ ಇರಬೇಕು, ನಾನು ನಿಮ್ಮ ಸಂಗಡ ಇರಬೇಕು. ಯಾವುದೋ ಅದಕ್ಕೆ ತಡೆಯಾಗಿ ಇರದಂತೆ ನನ್ನನ್ನು ಕಾಪಾಡಿರಿ. ನೀವು ನನ್ನ ಕಡೆ ಇರುವುದರಿಂದ ನನ್ನನ್ನು ಎದುರಿಸುವವರು ಯಾರು? ಯಾರೂ ಕೇಡು ಮಾಡೋದಕ್ಕೆ ಆಗದು, ನನ್ನನ್ನು ಬಾಧಿಸುವುದಕ್ಕೆ ಆಗದು. ಯಾಕೆಂದರೆ ನೀವು ನನ್ನ ಸಂಗಡ ಇದ್ದು ಕಾಪಾಡಿ ಮುನ್ನಡೆಸುತ್ತೀರಿ. ನಾನು ನಂಬುತ್ತೇನೆ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್. ಜೀಸಸ್ ರಿದೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.